ಎಲ್ರಿಗೂ ನಮಸ್ಕಾರ. ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಸೀರಿಯಸ್ಲಿ ತುಂಬ ಬೇಜಾರಾಗ್ತಿದೆ. ತುಂಬ ಬೇಜಾರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ಅದನ್ನು ನೋಡ್ಕೊ ಬನ್ನಿ. ಕಡಲಿಂದ ಆವಿಯಾಗಿ ಕಾರ್ಮೋಡದಂತೆ ಸಾಗಿ ಅರುಣಾದ ಭೂಮಿಗೆ ಸುರಿವ ಜಲಧಾರೆಯ ಕಟುಕನ ನೆತ್ತರು ಹರಿಸಿ ಬಡವನ ಕಂಬನಿ ಒರೆಸಿ ಕುಸಿದಂಥ ಬಾಳಿನ ನೊಗಕ್ಕೆ ಹೆಗಲಾದಯ. ನೋಡಿದ್ರಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ ಸೀರಿಯಸ್ಲಿ ಗೈಸ್. ಯಾಕಪ್ಪ ಅಂತಂದರೆ ನಮ್ಮ ಸಮಾಜ ಯಾವ ಪರಿಸ್ಥಿತಿಗೆ ಬರ್ತಾ ಇದೆ ಅಂತಂದರೆ, ಒಬ್ಬ ಪೊಲೀಸ್ಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಹಾಗೆ ಒಬ್ಬ ಲಾಯರ್ಗೂ ಏನಾದರೂ ತೊಂದರೆ ಆದರೆ ಅವ್ರದ್ದೇ ಅಸೋಸಿಯೇಷನ್ ಲಾ ಅದು ಇದು ಏನೇನೋ ಇದೆ. ಮತ್ತು ಬಸ್ ಡ್ರೈವರ್ಗೆ, ಕಂಡಕ್ಟರ್ಗೆ ಏನಾದರೂ ಆದರೆ ಅವ್ರದ್ದೇ ಆದಂಥ ಒಂದು ಸಂಘ ಇದೆ, ಅವ್ರು ಬಂದು ನಿಂತ್ಕೋತಾರೆ. ಆದರೆ ಒಬ್ಬ ರೈತನಿಗೆ ಏನಾದರೂ ತೊಂದರೆ ಆದರೆ ಯಾವನು ಬರಲ್ಲ. ಯಾಕೆ ಗೈಸ್? ಸೀರಿಯಸ್ಲಿ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ, ಯಾಕಪ್ಪ ಅಂದರೆ ಆ ವಿಡಿಯೋ ನೋಡಿ ಗೈಸ್. ಪಾಪ ಏನು ಗೊತ್ತಿಲ್ಲದೆ ಇರೋ ಮುಗ್ಧ ಮನುಷ್ಯರು ಗೈಸ್ ಇವರೆಲ್ಲ. ರೈತ ಬೆಳೆದಿರೋ ಬೆಳೆನ ತಿನ್ನಕ್ಕೆ ನಾವೆಲ್ಲ ಬೇಕು, ಆದರೆ ಒಬ್ಬ ರೈತನಿಗೆ ಏನಾದರೂ ತೊಂದರೆ ಆದರೆ ಅದು ನಮ್ಮ ಯಾರಿಗೂ ಬೇಡ. ಯಾಕಪ್ಪ ಈ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, 7 ದಿನ ಆಗಿದೆ ರೈತರು ಸ್ಟ್ರೈಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಏನಕ್ಕಂತಂದರೆ ಅವರು ಬೆಳೆದಿರೋ ಕಬ್ಬಿಗೆ ಬೆಲೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ, ಅದನ್ನ ಜಾಸ್ತಿ ಮಾಡಿ ಅಂತ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಸೀರಿಯಸ್ಲಿ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಸರ್ಕಾರ ಬೇಡದೇ ಇರೋದಕ್ಕೆಲ್ಲ ಬಜೆಟ್ ಮಂಡನೆ ಮಾಡಿ ಅದಕ್ಕೆ ಇದಕ್ಕೆ ಪ್ರೈಸ್ ಜಾಸ್ತಿ ಅಂತ ಏನೇನೋ ಮಾಡ್ತಾರೆ ಗೈಸ್. ರೈತರು ಬೆಳೆದಿರೋ ಬೆಳೆಗೆ ಬೆಲೆ ಜಾಸ್ತಿ ಮಾಡಿ ಅಂದ್ರೆ ತಲೆನೇ ಕೆಡ್ಸ್ಕೊತಾ ಇಲ್ಲ ಗೈಸ್. ಸೀರಿಯಸ್ಲಿ ನಮ್ ಸರ್ಕಾರನ ಇದು. ಶೇಮ್ ಆನ್ ಯು. ರೈತರಿಗೆ ಬೇಕಾಗಿರೋ ನೀಡ್ಸ್ ಅಂಡ್ ವಾಂಟ್ಸ್ ನ ಅವ್ರಿಗೆ ಪೂರ್ತಿಯಾಗಿ ಕೊಡಿ. ಇಲ್ಲ ಅಂದ್ರೆ ಇದೇ ರೀತಿ ಆಗ್ತಾ ಹೋದ್ರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ವೋಟ್ ಏನಾದ್ರು ಕೇಳಕ್ ಹೋದ್ರೆ ಮೆಟ್ಟಲ್ಲಿ ಹೊಡೆದು ಕಳಿಸ್ತಾರೆ, ಬರ್ದಿಟ್ಕೊಳ್ಳಿ. ಯಾಕಂದ್ರೆ ಏನು ಗೊತ್ತಿಲ್ಲದೆ ಇರೋ ಆ ಮುಗ್ಧ ಮನಸ್ಸುಗಳನ್ನ ಎಷ್ಟು ಅಂತ ನೋಯಿಸ್ತೀರಾ ನೀವು. ಯಾವತ್ತು ತಿಳ್ಕೊಳ್ಳಿ, ರೈತರಿಂದ ನೀವು, ನಿಮ್ಮಿಂದ ರೈತರಲ್ಲ. ರೈತರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಸರ್ಕಾರನ ಉಳಿಸ್ಬಿಡ್ಬೋದು. ಅವನು ಎಂಥವನೇ ಆಗಿ ಕೋಟಿಗೆ ಬೆಲೆ ಬಾಳಿದ್ರು ಅಷ್ಟೇ, ಅವನ ಹೊಟ್ಟೆಗೆ ರೈತ ಬೆಳೆದಿರೋ ಬೆಳೆನೇ ತಿನ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ರೈತರು ಯಾವತ್ತು ನಮ್ಮ ದೇಶದ ಬೆನ್ನೆಲುಬು. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲೇ ರೈತರು ತುಂಬಾ ಕಮ್ಮಿ ಆಗ್ತಾ ಇದ್ದಾರೆ. ಅದರಲ್ಲೂ ಅರ್ಥ ಮಾಡ್ಕೊಳ್ಳಿ ಗಾಯ್ಸ್. ಇರೋ ರೈತರನ್ನಾದ್ರೂ ಉಳಿಸ್ಕೊಳಕ್ ಟ್ರೈ ಮಾಡೋಣ. ಆಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರಲ್ಲ, ಗೊತ್ತಾ? ಆ ರೀತಿ ಆಗೋದ್ ಬೇಡ. ಏನ್ ಕೇಳ್ತಾ ಇದಾರೆ ರೈತರು ನಿಮ್ನ? ಅವ್ರು ಬೆಳೆದಿರೋ ಬೆಳೆಗೆ ತಕ್ಕಂತೆ ಬೆಲೆ ಸಿಗ್ಲಿ ಅಂತ ಕೇಳ್ತಾ ಇದಾರೆ. ಅದನ್ನು ಜಾಸ್ತಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನ್ರಿ ನೀವು? ಸೀರಿಯಸ್ಲಿ ನಿಮ್ ಸರ್ಕಾರಕ್ಕೆ ಬಹಳ ಬೇಜಾರಾಗ್ತಾ ಇದೆ. ಎಲ್ಲಿದ್ದೀವಿ ನಾವು? ಇದ್ರ ಬಗ್ಗೆ ಯೂತ್ಸ್ ಆಗಿರೋ ನಾವು ಪ್ರತಿ ಒಬ್ರು ರೈತರ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳೇಬೇಕು. ಜೈ ರೈತ. ಗೈಸ್, ಇದುವರೆಗೂ ನಾನು ಯಾವುದೇ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ದವನೇ ಅಲ್ಲ ಗೈಸ್. ಆದರೆ ಫಸ್ಟ್ ಟೈಮ್. ಯಾಕಪ್ಪ ಅಂತಂದರೆ, ನಮ್ಮ ದೇಶಕ್ಕೆ ಅನ್ನ ಹಾಕೋ ರೈತನ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಯಾವತ್ತೂ ಈ ರೀತಿ ಆಗೋಕ್ಕೆ ನಾವು ಬಿಡಬಾರ್ದು ಗೈಸ್.